ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಇಲ್ಲ ಲಕ್ಸುರಿ ಆಗಿರುವಂತ ಟ್ರೈನ್ ನಲ್ಲಿ ತುಂಬಾ ದೂರ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಎಲ್ಲಾನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರೋದ್ರಿಂದ ಆ ಒಂದು ಆಸೆ ಕನ್ಸಾಗೆ ಉಳಿದೋಗಿರುತ್ತೆ. ನಾನು ಹೇಳೋಂತೆ ಒಂದು ಟ್ರಿಕ್ ನ ಯೂಸ್ ಮಾಡ್ಕೊಂಡ್ರೆ ಜಸ್ಟ್ ಟ್ರೈನ್ ಖರ್ಚು ಮಾಡುವಂತ ದುಡ್ಡಲ್ಲಿ 2000 ಕಿಲೋಮೀಟರ್ ಜಸ್ಟ್ 2 ಗಂಟೆಲಿ ಅದು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬಹುದು. ಹೆಂಗೆ ಎತ್ತ ಅಂತ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನಾನೀಗ ರೀಸೆಂಟ್ ಆಗಿ ಮಹಾಕುಂಭಕ್ಕೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರೋದ್ರಿಂದ ಆಗ ಹೋಗಕ್ಕಾಗ್ಲಿಲ್ಲ. ಮಹಾಕುಂಭಗಂತೂ ಹೋಗಕ್ಕಾಗ್ಲಿಲ್ಲ. ಕಾಶಿಗಾದ್ರೂ ಹೋಗ್ ಬರೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ವೆಬ್ಸೈಟ್ ನನ್ನ ಕಣ್ಣಿಗೆ ಬಿತ್ತು. ಇದರಲ್ಲಿ ಜಸ್ಟ್ 3600 ರೂಪಾಯಿಗೆ ಬೆಂಗಳೂರಿಂದ ಕಾಶಿಗೆ ಫ್ಲೈಟ್ ಇದೆ ಅಂತ ಗೊತ್ತಾಯ್ತು. ಸರಿ ಅಂತ ನಾನು ಕೂಡ ಒಂದ್ ತಿಂಗಳಿಂದನೇ ಸ್ಕೈ ಸ್ಕ್ಯಾನರ್ ಆಪ್ ಮುಖಾಂತರ 3600 ರೂಪಾಯಿ ಕೊಟ್ಟು ಟಿಕೆಟ್ ನ ಬುಕ್ ಮಾಡ್ಕೊಂಡೆ. ಈ ಒಂದು ಪ್ರೈಸ್ ಪ್ರತಿ ತಿಂಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೋಡ್ಕೊಂಡು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಾಗುತ್ತೆ. ನಾನು ನನ್ನ ಆಧಾರ್ ಕಾರ್ಡ್ ಲಗೇಜ್ ನೆಲ್ಲ ತಗೊಂಡು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಹೋಗಿ ಸೆಕ್ಯೂರಿಟಿ ಚೆಕ್ ಲಗೇಜ್ ಚೆಕ್ ಎಲ್ಲಾನು ಮುಗಿಸ್ಕೊಂಡು ವೇಟಿಂಗ್ ಏರಿಯಾದಲ್ಲಿ ಹೋಗಿ ವೇಟ್ ಮಾಡಿ ಫ್ಲೈಟ್ ಕೂಡ ಬಂತು. ಫ್ಲೈಟ್ ಹತ್ಕೊಂಡು ನಾವು ವಾರಣಾಸಿ ಕಡೆ ಹೊರಟ್ವಿ. ಫ್ಲೈಟ್ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಆದಾಗ ಕ್ಯಾಬಿನ್ ಪ್ರೆಷರ್ ಇಂದ ಸಿಕ್ಕಾಪಟ್ಟೆ ಕಿವಿ ನೋವು ಕೂಡ ಬಂತು. ಬಟ್ ಏನ್ ಖುಷಿ ಅಂತಂದ್ರೆ ಕಮ್ಮಿ ಕಾಸ್ಗೆ ಏರ್ ಇಂಡಿಯಾ ಅಂತ ಫ್ಲೈಟ್ ಅಲ್ಲಿ ತುಂಬಾ ಲಕ್ಸುರಿ ಆಗಿ ನಾನು ಕೂಡ ಟ್ರಾವೆಲ್ ಮಾಡಿದೆ ಅನ್ನೋ ಒಂದು ಖುಷಿ ಸಿಕ್ತು. ಸೊ ನೀವು ಕೂಡ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಆಸೆ ಪಡ್ತಾ ಇರಿ. ಒಂದು ವೆಬ್ಸೈಟ್ ಅಲ್ಲಿ ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಪ್ಲಾನ್ ಮಾಡ್ಕೊಂಡು ಕೂಡ ಟ್ರಾವೆಲ್ ಮಾಡಬಹುದು. ನಿಮ್ಮಲ್ಲಿ ಎಷ್ಟು ಜನ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರು ಅನ್ನೋದನ್ನ ಕಮೆಂಟ್ ತಿಳಿಸಿ. ಹಂಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಆಸೆ ಪಡ್ತಾ ಇದ್ರೆ ಅವ್ರಿಗೆ ಒಂದು ರೀಲ್ ನ ಶೇರ್ ಮಾಡಿ. ಇದೇ ತರ ಕನ್ಸ್ಕೊಂಡು ಫುಡ್ ಪೇಜ್ ನ ಫಾಲೋ ಮಾಡಿ.